ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರಿಯಾಂಕಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ಇವತ್ತು ನಾವ್ ಎಲ್ಲಿದೀವಿ ಅಂತ ಹೇಳಿದ್ರೆ ಸಂಗೀತನ್ ಮ್ಯಾರೇಜ್ ಅಲ್ಲಿ ಇದೀವಿ. ನೋಡಿ ಫಸ್ಟ್ ಟೈಮ್ ಬಂದಿದ್ದಾರೆ ನನ್ನ ವ್ಲಾಗಿಗೆ. ಏನ್ ಹೇಳಕ್ ಇಷ್ಟಪಡ್ತೀರ ನನ್ನ ವ್ಲಾಗಲ್ಲಿ? ಏನ್ ತಲೆ ತಿಂತೀನಿ ನಾನು? ಸೊ ನೋಡಿ ಯಾರ್ಯಾರು ಬಂದಿದ್ದಾರೆ ಅಂತೇಳಿ. ಚಿಕ್ಕಮಗಳೂರಿಂದ ಬಂದೇವರ ನಮ್ಮ ಮೇಡಮ್. ನಮ್ಮ ಮೇಡಮ್ ಬೆಂಗಳೂರಿಂದ ಬಂದಿದ್ರು. ಇವ್ರ ಕುಂದಾಪುರದಿಂದ ಬಂದಿದ್ರೆ ನಾವೆಲ್ಲ ಒಟ್ಟಿಗೆ ಒಂದು ವಿಡಿಯೋ ಮಾಡ್ತಿದ್ವಿ. ಇವರು ಡಿಕೆಡಿ ಇಂದ ಬಂದಿದ್ದಾರೆ. ಡಿಕೆಡಿ ಸ್ಟೂಡೆಂಟ್. ಇದು ಮಸ್ತ್ ಡ್ಯಾನ್ಸ್ ಮಾಡ್ತಾಳೆ. ಮೆಹಂದಿ ವ್ಲಾಗ್ಸ್ ಹಾಕ್ತೀನಿ ಅಪ್ಪ. ಹಾಯ್. ಇಂಟ್ರಡಕ್ಷನ್ ಕೊಡು ನಿಂದು ಡಿಕೆಡಿದು. ಇಂಟ್ರಡಕ್ಷನ್ ಕೊಡು. ಹೇಳು ನಿನ್ ನೇಮ್ ಎಲ್ಲ ಹೇಳು. ಯಾವಾಗ ಹೋಗಿದ್ದೆ ಡಿಕೆಡಿಗೆಲ್ಲ ಹೇಳು. ಹೇಳು ನಾಚ್ಕೊಬೇಡ ಹೇಳು. ಬಂದೆ ಬಂದೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್. ಏನ್ ಅನ್ಸ್ತದೆ ಸಂಗೀತನ್ ಮ್ಯಾರೇಜ್ ನಿಮ್ಗೆಲ್ಲರಿಗೂ? ತುಂಬಾ ಖುಷಿ ಆಯ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಓಕೆ, ಆಮೇಲೆ ಬೇಜಾರಾಗ್ತದ್ಯಾ? ಸಂಗೀತ ಫೋಟೋ ತಗೊಂಡ್ವಿ. ನೆಕ್ಸ್ಟ್ ಜನವರಿ 17 ನನ್ನ ಮದ್ವೆ ಎಲ್ಲರೂ ಬನ್ನಿ ಮತ್ತೆ. ಓಕೆ ಓಕೆ ಬರುವ. ಜಾನ್ 18 ಗೆ ಉದಯಣ್ಣನ್ ಮದ್ವೆ ಇದೆ. ಬನ್ನಿ ಜಾನ್ ಅಂದ್ರೆ ಶಾರ್ಟ್ ಕಟ್ ಆಗಿ ಜಾನ್. ನೋಡಿ ಗೈಸ್, ಹುಡುಗಿನ ತೋರ್ಸಿ ಅಂದ್ರೆ ಇನ್ನೂ ತೋರ್ಸಿಲ್ಲ ಇವನು. ಯಾವಾಗ ತೋರಿಸ್ತಾನೆ ಅಂತ ಗೊತ್ತಿಲ್ಲ. ಸರ್ಪ್ರೈಸ್ ಕೊಡ್ಬೇಕಲ್ಲ ಅದಕ್ಕೋಸ್ಕರ.
ನೋಡಿ ಇವಾಗ ಎಲ್ಲರೂ ಹೊರಡ್ತಾ ಇದ್ದಾರೆ. ಸೊ ಇವಾಗ ಸ್ವಲ್ಪ ಲಾಸ್ಟಿಗೆಲ್ಲ ಫ್ಯಾಮಿಲಿ ಫೋಟೋಸ್ ಎಲ್ಲ ನಡೀತಾ ಇದೆ. ಸೊ ಬೇಜಾರಾಗ್ತದೆ, ಸಂಗೀತ ಮದುವೆ ಆಗೋಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಮದುವೆ ಫಂಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ನೆನ್ನೆನೂ ಚೆನ್ನಾಗಿತ್ತು ಫಂಕ್ಷನ್ಸ್ ಎಲ್ಲದು. ಇವತ್ತಂತೂ ತುಂಬಾನು ಚೆನ್ನಾಗಿ ಅನಿಸ್ತು ಎಲ್ಲದನ್ನು. ಚೆನ್ನಾಗಿತ್ತು ಕುಂದಾಪುರ ಸೈಡ್ ಮದುವೆ. ನಾನು ಫಸ್ಟ್ ಟೈಮ್ ನೋಡಿದ್ದು ಇವತ್ತು. ಸೊ ಬನ್ನಿ. ಹಾಯ್ ಸಂಗೀತ, ಹ್ಯಾಪಿ ಮ್ಯಾರಿಡ್ ಲೈಫ್. ಕಂಗ್ರ್ಯಾಚುಲೇಷನ್ಸ್ ಬೋತ್ ಆಫ್ ಯು. ಥ್ಯಾಂಕ್ ಯು. ನನಗೆ ಸಂಗೀತ 15 ಇಯರ್ಸ್ ಇಂದ ಫ್ರೆಂಡ್. ಸೊ ಏನ್ ಫ್ರೆಂಡ್ ಅಂತ ಹೇಳಿದ್ರೆ, 15 ಇಯರ್ಸ್ ಇಂದ ಫಸ್ಟ್ ಅವ್ರ ಅಪ್ಪ ಬಂದಿದ್ರು ಚಿಕ್ಕಮಂಗ್ಳೂರ್ಗೆ ಸೆಟಲ್ ಆಗಿದ್ರು. ಆಮೇಲೆ ಅವ್ರ ಅಮ್ಮ ಬಂದು ಇವಳು ಬಂದು 3rd ಸ್ಟ್ಯಾಂಡರ್ಡ್. ಅವಾಗ 3rd ಸ್ಟ್ಯಾಂಡರ್ಡ್. ತುಂಬಾ ಚಿಕ್ಕ ಹುಡುಗಿ ಅವಾಗ್ಲಿಂದನೂ ನಾನು ನೋಡಿದ್ದೀನಿ. ತುಂಬಾ ಸೈಲೆಂಟ್, ತುಂಬಾ ಒಳ್ಳೆ ಹುಡುಗಿ ಇವಳು. ಸೊ ಇನ್ನು ಇವಳನ್ನ ಇವತ್ತು ನೋಡಿದ್ರು ನನಗೆ ಇವಳು ತುಂಬಾ ಇನ್ನು ಚಿಕ್ಕವಳಂತಾನೆ ಅನ್ಸುತ್ತೆ. ಇಷ್ಟು ಬೇಗ ಮದುವೆ ಆಗ್ತಿದ್ದಾಳೆ ಅನ್ನೋದು ನನ್ಗಿನ್ನೂ ಶಾಕಲ್ಲೇ ಇದೆ. ಸೊ ಇವಳ್ದು ಲೈಫ್ ತುಂಬಾ ಚೆನ್ನಾಗಿರ್ಲಿ ಅಂತ ಹೇಳಿ ನಿಮ್ಗೆ ವಿಶ್ ಮಾಡ್ತೀನಿ. ಸೊ ಇಬ್ರು ಚೆನ್ನಾಗಿರಿ. ಓಕೆ, ಅಷ್ಟು ದಿನ ನಮ್ಮ ಮದ್ವೆಗೆ ಬಂದಿದ್ದಕ್ಕೆ ಶೋ ಯಾಕೆ ಬರೋದಿಲ್ಲ ನಾನು. ಸೊ ನಿಮ್ಗೆ ಹೇಗ್ ಅನ್ಸ್ತದೆ ಹೊಸ ಲೈಫ್ ಇವತ್ತಿಂದ? ನೋಡ್ಬೇಕಕ್ಕ, ಇನ್ನೂ ಆಗಿಲ್ಲ ಅಲ್ಲ ಇವತ್ತಿನ. So, ಖುಷಿ ಆಗ್ತದೆ ಅಥವಾ ಏನಾದ್ರು ಖುಷಿನೂ ಆಗ್ತಿದೆ, ಒಂದ್ ಕಡೆ ಬೇಜಾರು ಆಗ್ತಿದೆ. ಬೇಜಾರ್ ಏನಕ್ಕೆ? ಮನೆಯವರೆಲ್ಲ ಹೋಗ್ತಾರಲ್ಲ ಬಿಟ್ಬಿಟ್ಟು ಬರ್ತೀಯಲ್ಲ. ಆದ್ರೂ ಓಕೆ, ನಿಮ್ಗೆ ಹೇಗೆ ಅನ್ಸ್ತದೆ? ನನ್ಗೇನು ಅನ್ಸಲ್ಲ. ಅವ್ರಿಗೇನು ಅನ್ಸಲ್ಲ. ಇವಾಗ ಬ್ಯಾಚುಲರ್ ಲೈಫ್ ಇಂದ ಇದಕ್ಕೆ ಬಂದಿದ್ದೀರಾ? ಅನ್ಕೊಂಡಿದ್ದೀನಿ. AC ಇದ್ರೂ ಏನು ತಾಡ್ತಾನೆ ಇಲ್ಲ ಇಲ್ಲಿ. ಅಷ್ಟು ಶೆಕೆ ಇದೆ ಹೊರಗಡೆ. ನಮ್ಮ ಹುಡುಗಿ ಹೆಂಗಾಗ್ಬಿಟ್ಟಿದ್ದಾಳೆ ನೋಡಿ ಇಲ್ಲಿ. ಫುಲ್ ಸ್ವೆಟ್ ಆಗ್ಬಿಟ್ಟಿದ್ದಾಳೆ. ಫುಲ್ ನೋಡಿ ಇಲ್ಲಿ ಹೆಂಗ್ ಕಾಣಿಸ್ತಾ ಇದ್ದಾಳೆ. ಏನ್ ಎಂಜಾಯ್ ಮಾಡ್ದ ಸಂಗೀತಕ್ಕನ ಮದ್ವೆಲಿ? ಏನ್ ಎಂಜಾಯ್ ಮಾಡ್ದೆ? ನೋಡಿ ಗಾಯ್ಸ್, ಸಖತ್ತಂತೂ ಶೆಕೆ ಅಂದ್ರೆ ಕುಂದಾಪುರದಲ್ಲಿ ತುಂಬಾ ಶೆಕೆ ಇದೆ. ನಮ್ಗಂತೂ ಆಗ್ತಾನೆ ಇಲ್ಲ. ಎಷ್ಟು ನೀರು ಕುಡ್ದಿದ್ದೀನಿ ಅಂದ್ರೆ ತಪ್ಪಕ್ಕೆ ಆಗ್ತಾ ಇಲ್ಲ, ಅಷ್ಟು ನೀರು ಕುಡ್ದಿದ್ದೀನಿ. ಸೊ ತುಂಬಾ ಶೆಕೆ ಇಲ್ಲಿ. ನೋಡಿ ನಮ್ಮ ಹಸ್ಬೆಂಡ್ನ ಪರಿಚಯ ಮಾಡ್ಕೊಡ್ತೀನಿ. ಹಾಯ್. ನೋಡಿ ಫಸ್ಟ್ ಟೈಮ್ ಬಂದಿದ್ದಾರೆ ನನ್ನ ವ್ಲಾಗಿಗೆ. ಏನ್ ಹೇಳಕ್ ಇಷ್ಟಪಡ್ತೀರಾ ನನ್ನ ವ್ಲಾಗಲ್ಲಿ? ಅವ್ರೇನು ಹೇಳಕ್ ಇಷ್ಟಪಡಲ್ಲ, ತಲೆ ತಿನ್ಬೇಡ, ಸ್ವಲ್ಪ ಜಾಸ್ತಿ ನೋಡ್ಕೊಂಡು ಮಾತಾಡ್ತಾರೆ. ಏನ್ ತಲೆ ತಿಂತೀನಿ ನಿಮ್ಗೆ ನಾನು? ಎಲ್ಲಾರು ಹಂಗೇನೆ ಫ್ರೆಂಡ್ಸ್. ತಲೆಕಿನ್ನ ಜಾಸ್ತಿ ಇವಳು ಅಷ್ಟೇ, ಎಲ್ಲ ಹೆಣ್ತಿರು ಅಷ್ಟೇ ತಲೆ. ಓಕೆ ಓಕೆ, ಏನ್ ತಲೆ ತಿಂತೀನಿ? ಒಂದ್ ಎಕ್ಸಾಂಪಲ್ ಕೊಡಿ ಸಾಕು. ಇಲ್ಲಿ ಶೆಕೆ ಆಗ್ತಾ ಇದೆ, ಈ ಶೆಕೆ ತಡೆಯಕ್ಕಾಗ್ತಲ್ಲ ಕುಂದಾಪುರಿಂದ. ಇವಳು ತಲೆ ತಿಂತಿರೋದು ಇನ್ನೂ ಶೆಕೆ ಆಗ್ತದೆ. ಏಕೆ ನಾನು ಏನ್ ತಲೆ ತಿಂದೆ? ಒಂದೇ ಶೆಕೆ ಅರ್ಧ, ಇವಳು ಇನ್ನೂ ಶೆಕೆ. ನಾನು ಹೋಗೋದ್ ಕರೆಯೋದು ಎಷ್ಟು ಟೆನ್ಷನ್ ಕೊಡ್ತಾರಂದ್ರೆ, ನೀವೇ ನೋಡಿದ್ರೆ ಹೆಂಗ್ ಶಾರ್ಕ್ ಆಗಿ ಬಿದ್ದೋಗ್ತೀರಾ ಗೊತ್ತಾ? ಅಷ್ಟು ಟೆನ್ಷನ್ ಕೊಡ್ತಾರೆ ಇವರು. ಓಕೆ ಓಕೆ, ಪ್ರಾಚು ನೀನು ಸಂಗೀತಕ್ಕನ ಮದ್ವೆಗೆ ಬಂದಿದೀಯಲ್ಲ, ಏನ್ ಅನ್ಸ್ತದೆ ನಿನ್ಗೆ? ಎಂಜಾಯ್ ಮಾಡಿದ್ಯಾ ಮದ್ವೆಲಿ? ಏನೇನ್ ಮಾಡ್ದೆ ಮದ್ವೆಲಿ ನೀನು? ಆಟ ಆಡಿದ್ರೆ, ಏನ್ ಆಟ ಆಡ್ದೆ? ಸರಿ, ಏನ್ ಆಟ ಆಡ್ದೆ? ನೆನ್ನೆಲ್ಲ ಏನ್ ಮಾಡ್ದೆ ನೀನು? ಅಲ್ಲಿ ಸರಿ ಡ್ಯಾನ್ಸ್ ಮಾಡಿದೆ. ಏನ್ ಡ್ಯಾನ್ಸ್ ಮಾಡ್ದೆ? ಯಾರ ಜೊತೆ ಮಾಡ್ದೆ ಡ್ಯಾನ್ಸ್? ನನ್ನ ಫ್ರೆಂಡ್ ಜೊತೆ. ಫ್ರೆಂಡ್ ಜೊತೆ? ಯಾರು ಹೊಸ ಫ್ರೆಂಡ್ಸ್ ಆಗಿದಾರ ನಿನ್ಗೆ? ಹಾ, ಯಾರು? ಅತ್ತಿ. ಓಕೆ, ಅವ್ರ ನೇಮ್ ಹೇಳು. ನೀವು ಇನ್ನೂ ನಂಗೆ ಹೇಳಿಲ್ಲ. ಓಕೆ, ನೀನ್ ಡ್ಯಾನ್ಸ್ ಯಾವಾಗ ಕಲ್ತಿದ್ದು ಅವ್ರ ಜೊತೆ? ಅವ್ರ ಜೊತೆ ಮಧ್ಯಾಹ್ನ ಕಲ್ತಿದ್ದು. ಹೌದಾ? ಬಟ್ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಲ್ಲ ಪ್ರಾಚು, ಅದೇ ಹೇಗೆ? ಥ್ಯಾಂಕ್ ಯು. ಓಕೆ ಓಕೆ ಪ್ರಾಚು, ಮತ್ತೆ ಏನ್ ಅನ್ಸ್ತದೆ? ಸಂಗೀತಕ್ಕ ಮದ್ವೆಯಾಗಿ ಹೋಗ್ತಿದ್ದಾಳಲ್ಲ ಪ್ರಾಚು ನಿನ್ಗೆ? ಸಂಗೀತಕ್ಕ ಮದ್ವೆಯಾಗಿ ಇವಾಗ ಗಂಡನ ಮನೆಗೆ ಹೋಗ್ತಾಳೆ, ಏನ್ ಅನ್ಸ್ತದೆ ನಿಂಗೆ? ಬೇಜಾರಾಗುತ್ತೆ. ಬೇಜಾರಾಗುತ್ತೆ? ಯಾಕೆ ಬೇಜಾರಾಗುತ್ತೆ? ನಾನು ಮುಂದೆ ಹಂಗೆ ಹೋಗ್ಬೇಕಲ್ಲ ಬೇರೆಯವ್ರ ಮನೆಗೆ ಅಂತ ಅವಳಿಗೆ ಬೇಜಾರು. ಅವಳಿಗೆ ಏನಕ್ಕೆ ಬೇಜಾರಾಗುತ್ತೆ? ನಿಂಗೇನಕ್ಕೆ ಬೇಜಾರು? ನಂಗೂ ಅದೇ ಬೇಜಾರು. ಮುಂದೆ ಬೇರೆಯವ್ರ ಮನೆಗೆ ನೀನು ಹೋಗ್ಬೇಕು ಅಂತ. ಯಾಕೆ ಹೋಗ್ತಿರೋದಂತ? ಯಾಕೆ ಹೋಗ್ತಿರೋದಂತ? ಏನಕ್ಕೆ ಹೋಗ್ತಿರೋದು ಅಂದ್ರೆ? ಇವಾಗೆಲ್ಲ ಹುಡುಗಿರು ಇದು ಗಂಡನ ಮನೆಗೆ ಹೋಗೋದಲ್ಲ, ಹುಡುಗರು ಅದು ದೂರ ಇರ್ತಾರೆ, ಹುಡುಗಿಯರು ಮಾತ್ರ ಅವ್ರ ಮನೆಗೆ ಹೋಗೋದು. ಹಂಗೇನಿಲ್ಲ ಇಲ್ಲಿ. ನೋಡಿ ಡಿ ಕೆ ಡಿ ಸ್ಟೂಡೆಂಟ್ ಇವಳು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಳೆ. ಎಷ್ಟು ಚೆನ್ನಾಗಿತ್ತಂದ್ರೆ ಇವಳು ನೆನ್ನೆ ಮೆಹಂದಿಲಿ ಡ್ಯಾನ್ಸ್ ಮಾತ್ರ, ಇವಳ ಬಾಡಿಲಿ ಮೂಳೆ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋದು. ಎಷ್ಟು ಚೆನ್ನಾಗಿ ಸ್ಟಂಟ್ ಎಲ್ಲ ಮಾಡ್ತಾಳೆ ಗೊತ್ತಾ ಇವಳು. ಹೆಂಗ್ ಮಾಡ್ತೀಯ ನೀನು? ಎಷ್ಟು ವರ್ಷ ಆಯ್ತು ನೀನು ಡ್ಯಾನ್ಸ್ ಕಲ್ತು? 1 year. 1 year ಆಯ್ತಾ?
ಓಕೆ, ಯಾವ್ದು ಯಾವ ಅಕಾಡೆಮಿಗೆ ಹೋಗ್ತಾ ಇದೀಯಾ? ಕಾರ್ತಿಕ್ ಡ್ಯಾನ್ಸ್ ಅಕಾಡೆಮಿ. ಓಕೆ, ಇನ್ನು ಡಿ ಕೆ ಡಿಗೆ ಹೋಗಿ ಎಷ್ಟು ವರ್ಷ ಆಯ್ತು? 2 months ಹಂಗಾಯ್ತು. ಹೌದಾ, ಸೆಲೆಕ್ಷನ್ ಆಯ್ತಾ ನಿಂದು ಅಲ್ಲಿ? ಸೆಲೆಕ್ಷನ್ ಇನ್ನೂ ಹೇಳಿಲ್ಲ. ಓಕೆ, ನೀನು ಇದು ಮಾಡಿದ್ಯಾ, ಹಾ, ಆಡಿಷನ್ ಕೊಟ್ಟಿದ್ಯಾ ಅಲ್ಲ? ಓಕೆ, ಮತ್ತೆ ಇದು ನನ್ನ ಬ್ಲಾಗಲ್ಲಿ ಏನು ಹೇಳಿಕ್ಕೆ ಇಷ್ಟಪಡ್ತೇನೆ? ನೀನು ಸಂಗೀತಕ್ಕನ ಮದುವೆ ಹೋಗ್ತಾ ಇದೀಯಾ ನೀನು? ಸಂಗೀತಕ್ಕ ನಿನ್ಗೆ ಎಷ್ಟು ಇಷ್ಟ? ತುಂಬಾ ಇಷ್ಟ. ಹೌದಾ, ಹಾ. ಎಷ್ಟು ಇಷ್ಟ? ಏನಕ್ಕೆ ಇಷ್ಟ ನಿನಗೆ ಸಂಗೀತಕ್ಕ? ಯಾಕಂದ್ರೆ ಅವ್ರು ನಮ್ಮ ಸಿಸ್ಟರ್, ಅದಕ್ಕೆ ಇಷ್ಟ. ಹಾ, ಯಾಕಂದ್ರೆ ಅವ್ರು ನಮ್ಮ ಸಿಸ್ಟರ್, ಅದಕ್ಕೆ ನಮ್ಗೆ ಇಷ್ಟ. ಸಿಸ್ಟರ್ ನಿಂಗೆ ಹಂಗಂದ್ರೆ ಎಲ್ಲಾ ಸಿಸ್ಟರ್ಸ್ ಇಷ್ಟನಾ? ಯಾರಾದ್ರೂ ಫೇವ್ರೇಟ್ ಇರ್ತಾರಲ್ವಾ ನಿನ್ಗೆ? ಯಾರು ನಿನ್ ಫೇವ್ರೇಟ್? ಸಂಗೀತಕ್ಕನೇ. ಅದೇ ಏನಕ್ಕೆ ಫೇವ್ರೇಟ್ ನಿಂಗೆ? ಅವ್ರು ತುಂಬಾ ಮುದ್ದು ಮಾಡ್ತಾರೆ, ಅದಕ್ಕೆ. ಮುದ್ದು ಮಾಡ್ತಾಳಾ? ಓಕೆ, ಅವಳೇ ಚಿಕ್ಕವಳಲ್ವಾ? ಅವಳಿಷ್ಟು ಚಿಕ್ಕ ಏಜ್ ಅಲ್ಲೇ ಮದ್ವೆ ಆಗೋದ್ಲು. ಏನ್ ಅನ್ಸ್ತದೆ ನಿನ್ಗೆ? ಬೇಗ ಬೇಜಾರಾಗ್ತದ್ಯಾ? ಸೊ ಇವಾಗ ಅಳ್ತೀಯ ನೀನು ಅವಳು ಹೋಗೋತ್ತಿಗೆ? ಇವಾಗ ನೋಡಿ ಹೋಗೋ ಟೈಮ್ ಬಂತವಳ್ದು, ಇವಾಗ ಹೋಗ್ತಾ ಇದ್ದಾಳೆ, ಹೊರಡ್ಬೇಕಿನ್ನ. ಏನ್ ಮಾಡ್ತೀಯಾ? ನಾವ್ ಬಿಟ್ಟು ಬರ್ತೀವಿ, ನೀನ್ ಬರ್ತೀಯಾ? ನೀನು ಇಲ್ಬಾ, ನೀನ್ ಬಿಟ್ಟು ಬರ್ತೀಯ ಅವಳಿಗೆ? ಬಿಟ್ಟು ಬರ್ತೀಯ ಅವಳಿಗೆ? ನೀನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀಯಾ? ಬಾ. ನಿನ್ನ ಹೆಸರೇನು? ಸನ್ನಿಧಿ. ಓಕೆ, ನೀನ್ ಸಂಗೀತಕ್ಕ ನಿಂಗೆ ಏನಾಗ್ಬೇಕು ಹೇಳು? ಅಲ್ಲ, ಸಂಗೀತಕ್ಕ ನಿಂಗೆ ಏನಾಗ್ಬೇಕು? ಹಿಂಗೆ ಯಾವ ತರ ರಿಲೇಷನ್ಸ್ ನಿಂಗೆ? ನನ್ನ ಪಪ್ಪಂಗೆ ಸೊಸೆ. ನಿನ್ ಪಪ್ಪಂಗೆ ಸೊಸೆನಾ? ನಿಮ್ ಕಡೆ ಡಿಫ್ರೆಂಟ್ ಅಲ್ಲ, ಸೊಸೆ ಎಲ್ಲ ಏನೇನೋ ಹೇಳ್ತಾರೆ, ನಮ್ಗೆ ಅರ್ಥ ಆಗಲ್ಲ ಅದು. ನಿಮ್ಮ ಅಂಡೆ. ಓಕೆ, ಇವಾಗ ಸಂಗೀತಕ್ಕನ್ ಮದ್ವೆ ಆಯ್ತಲ್ಲ, ಖುಷಿ ಆಯ್ತಾ? ಖುಷಿನೂ ಆಯ್ತು, ಬೇಜಾರು ಆಯ್ತು. ಬೇಜಾರು ಯಾಕೆ? ಸಂಗೀತಕ್ಕೆ ಇರುದಿಲ್ಲ ಅಲ್ಲ. ಇರೋದಿಲ್ಲ ಅಂತಂದ್ರೆ ಮತ್ತೆ ಸಿಗೋದಿಲ್ವಾ ಅವಳು ನಿಂಗೆ? ಡೈಲಿ ಸಿಗ್ತಿದ್ಲಾ? ಅವ್ಳು ಕೆಲ್ಸಕ್ಕೆ ಹೋಗ್ತಾಳಲ್ಲ, ನಂಗೆ ಡೈಲಿ ಹೆಂಗ್ ಸಿಗ್ತಾಳೆ? ಆದ್ರೂ ಬಂದ್ರು ಹೋಗ್ತಾಳಲ್ಲ. ಹಾ, ಇವಾಗ್ಲೂ ಬರ್ತಾಳೆ. ದಿನ ಒಂದೊಂದ್ಸತಿ ಸಂಗೀತ. ಹೌದಾ, ಇವಾಗ ಬ್ಯಾಂಗ್ಳೂರಲ್ಲೇ ಇರ್ತಾಳೆ, ಬರ್ತಾಳೆ ಬಿಡು ನಿಮ್ಗೆ. ಮನೆ ತುಂಬಾ ಓಕೆ, ನೀನ್ ಎಂಗೇಜ್ಮೆಂಟಿಗೆ ಬಂದಿದೆ? ಎಂಗೇಜ್ಮೆಂಟಿಗೆ ಬರಕ್ ಆಗಿಲ್ಲ ನನಗೆ. ಯಾಕೆ? ಯಾಕೆ ಅಂತಂದ್ರೆ ಟೈಮ್ ಇರ್ಲಿಲ್ಲ, ಅದಕ್ಕೆ. ನಿಮ್ ಕೆಲಸ ಇಲ್ಲ? ಟೈಮ್ ಇರ್ಲಿಲ್ಲ ಅಂದ್ರೆ ಬೇರೆ ಕೆಲಸಗಳಿರಲ್ವಾ? ಯೂಟ್ಯೂಬ್ ಚಾನಲ್ ಅಲ್ಲಿ ಏನ್ ಹೆಸರು? ಪ್ರಿಯಾಂಕಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಇನ್ನೂ ನನ್ನ ಚಾನೆಲ್ನ? ಚಾನಲ್ ಇತ್ತಂದ್ರೆ ನನಗೆ ಇತ್ತು, ಇವಾಗ ಹೇಳ್ತಿದ್ದೀನಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊ. ಇವಳು ಯಾರು ಗೊತ್ತಾ? ಶ್ರಾವ್ಯ ಅಂತ ಹೇಳಿ. ನೀನು ಅವಾಗ ಎಷ್ಟನೇ ಕ್ಲಾಸ್ ಇದ್ದ ಹೇಳು ನೀನು ನಮ್ಮನೆಗೆ ಬಂದಾಗ? ಓಕೆ, 3rd ಸ್ಟ್ಯಾಂಡರ್ಡ್ ಇದ್ಲು ಅವಾಗ. ನೋಡಿದ್ದೆ, ತುಂಬಾ ಚಿಕ್ಕ ಹುಡುಗಿ. ಇವಾಗ ನೋಡಿ ಎಷ್ಟು ಹೈಟ್ ಆಗಿದ್ದಾಳೆ, ಕಂಡಿಡಿಯಕ್ಕಾಗಲ್ಲ, ಕಾಲೇಜ್ ಸ್ಟೂಡೆಂಟ್ ಅನ್ಸ್ತಾರೆ. ನಿಜವಾಗ್ಲೂ ಕಂಡಿಡಿಯಕ್ಕೆ ಆಗಿಲ್ಲ ನನಗೆ ಇವಳು ಅಂತ ಹೇಳ್ಬಿಟ್ಟು. ಹಾ, ಓ, ಇವಳು ಯೂಟ್ಯೂಬೇ ತಗೊಂಡ್ಬಂದ್ಬಿಟ್ಲಾ? ಕೊಡಿಲಿ. ಕೊಡಿಲಿ. ಇಂಟರ್ನೆಟ್ ಇಲ್ಲ ಪುಟ್ಟ ನಿಮ್ದ್ರಲ್ಲಿ? ಲೈಫ್ ಸ್ಟೈಲ್ ಕನ್ನಡ ಬ್ಲಾಗ್ಸ್. ನಿದ್ದೆ ಬರ್ತುಂಟಾ? ನಂಗೆ ತಲೆನೋಯ್ತೈತಿ. ಸುಸ್ತಾಯ್ತಾ? ಎಷ್ಟು ಶೆಕೆ ಅಲ್ಲ ಇಲ್ಲಿ. ನೀವೆಲ್ಲ ಹೆಂಗಿರ್ತೀರಾ ಇಲ್ಲಿ? ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲ? ಸೊ ಏನ್ ಅನ್ಸ್ತದೆ ಮಗಳು ಹೋಗ್ತಾ ಇದ್ದಾಳೆ ಮದ್ವೆ ಆಗಿ? ಬೇಜಾರಾಗ್ತಿದ್ಯಾ? ಏನಕ್ ಬೇಜಾರು? ನಿಮ್ಮನೆಲ್ಲ ಇರ್ತಾಳಲ್ವಾ? ಮತ್ತೆ ಹೇಳಿ ಸಂಗೀತ ಬಗ್ಗೆ ಏನಾದ್ರು. ನಮಗೂ ಸಖತ್ ಬೇಜಾರಾಗ್ತದೆ.
ಅಳ್ತಾವಳೆ. ಅಳ್ತಾಳ? ಬನ್ನಿ ಹೋಗೋಣ. ಬಾಯ್. ಅವರು ಬಾಯ್ ಮಾಡಿ ಫೋಟೋ ರೆಡಿ ಸನ್ನಿಧಿ. ಬಾಯ್ ಮಾಡ್ತೀರಾ? ಇವಾಗ ಸಂಗೀತಂಗೆ ಕಳ್ಸ್ಕೊಡ್ತಾ ಇದಾರೆ. ಸೊ ಸಂಗೀತ ಫುಲ್ ಅಳಂಗಾಗ್ಬಿಟ್ಟಿದ್ದಾಳೆ. ನಿಜವಾಗ್ಲೂ ಅವಳನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಾ ಇದೆ. ಎಲ್ಲಾರು ಹುಡ್ಗಿರ್ ಲೈಫ್ ಇದೇ ತರ ಅಲ್ಲ, ಹೋಗೋ ಟೈಮಲ್ಲಿ ಎಲ್ಲಾರು ಅಳ್ತಾರೆ. ನೋಡೋಣ ಬನ್ನಿ, ಸಂಗೀತನ ಜೊತೆ ಲಾಸ್ಟ್ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ನಾನು. ನೋಡ್ಬೇಕು ಹೊರಡೇ ಇರೋದು ಯಾವ ಥರ ಪ್ರೊಸೀಜರ್ ಇರುತ್ತೆ ಅಂತ ಹೇಳಿ. ಬಾಯ್ ಬಾಯ್. ಯಾವ ಮನೆ ಹೋಗ್ತೀಯ? ರಾಮನ್ ಮನೆಗೆ. ಕ್ಲಿಪ್ಪಿಂಗ್ ಮಾಡಿ ನಾನು ಮಾತಾಡ್ತೀನಿ. ಕ್ಲಿಪ್ಪಿಂಗ್ ಮಾಡಿ ನಾನು ಮಾತಾಡ್ತೀನಿ. ನೋಡಿ ಇದ್ರಲ್ಲಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಮುಂದೆ ಬನ್ನಿ ಮೇಡಮ್, ಮುಂದೆ ಬನ್ನಿ ಕೊಡ್ಬೇಕಾರೆ ಅವ್ರು ಕಾಣೋ ಇಲ್ಲಿ ನೋಡಿ ಇಲ್ಲಿ. ಓಕೆ ಇವಾಗ ಹೋಗ್ತಾ ಇದ್ದಾಳಲ್ಲ, ತುಂಬಾ ಹೇಳ್ತಾ ಇದ್ಲು ಮಾತ್ರ. ಸೊ ಕಂಟ್ರೋಲೇ ಬರ್ತಾ ಇರ್ಲಿಲ್ಲ ಅವ್ಳಿಗೆ. ಸಕ್ಕ ತುಂಬಾ ಹೇಳ್ತಾ ಇದ್ಲು, ತುಂಬಾ ಬೇಜಾರಾಯ್ತು ಮಾತ್ರ. ಸೊ ಎಲ್ಲ ಮದುವೆ ಆಗಿ ಹೋಗಿರೋ ಹುಡುಗಿರಿಗೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ತುಂಬ ಬೇಜಾರಾಗ್ತಾ ಇದ್ಲು ಹೋಗೋತ್ತಿಗೆ ಅವಳು. ಸೊ ಹುಡುಗಿರ ಲೈಫ್ ಇಷ್ಟೇ ಅಲ್ಲ, ಮದುವೆ ಆಗಿ ಹೋಗೋತ್ತಿಗಂತೂ ಎಲ್ಲಾದರೂ ಬಿಟ್ಟು ಹೋಗಬೇಕು ಅನ್ನೋ ಒಂದು ಇದಿರುತ್ತೆ. ಸೊ ಆ ಮೂಮೆಂಟ್ಗೆ ನಮಗೆ ನಾನು ಮದುವೆ ಆಗಿರೋದೆಲ್ಲ ನನಗೆ ನೆನಪಾಯಿತು. ಸೊ ಮದುವೆ ಆಗಿ ಹೋಗೋದೆಲ್ಲ ಎಮೋಷ್ನಲ್ ಮೂಮೆಂಟ್ ಅಂತ ಹೇಳ್ಬೋದು ಇದನ್ನ. ತುಂಬ ನಿಜವಾಗ್ಲೂ ಸಖತ್ ಬೇಜಾರಾಯಿತು. ಅವ್ರ ಅಮ್ಮ ಮತ್ತು ಅವಳು ತುಂಬಾ ಅಳ್ತಾ ಇದ್ರು. ಸೊ ನನಗೂ ಅವಳನ್ನ ನೋಡಿ ನನಗೂ ಅವಳು ಬಂದ್ಬಿಟ್ಟು ನಿಜವಾಗ್ಲೂ ತುಂಬಾ ಸೊ ಬೇಜಾರಾಗೋಯ್ತು. ನಿಮಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.